ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾನೇ ಈಸಿ ಮೆಥಡ್ ಅಲ್ಲಿ ಜೀನ್ಸ್ಗೆ ಶಾರ್ಟ್ ಕುರ್ತಿನ ಕಟಿಂಗ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಯೂಸ್ ಮಾಡಿರೋದು ಅಕೋಬಾ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ತುಂಬಾನೇ ಈಸಿ ಸ್ಟೆಪ್ಸ್ ಅಲ್ಲಿ ತೋರಿಸ್ತೀನಿ. ಇದು ಒಂದು ಕಂಪ್ಲೀಟ್ ಆಗಿ ಬಿಗಿನರ್ಸ್ಗೆ ಅಂತಾನೆ ಮಾಡಿದ್ದೀನಿ. ತುಂಬಾನೇ ಈಸಿ ಇರತ್ತೆ. ಶಾರ್ಟ್ ಕುರ್ತಿ ಇದು ಸ್ವಲ್ಪ ನೆರ ಕಟ್ ಸ್ಟೈಲ್ ಅಲ್ಲಿ ತೋರಿಸಿದೀನಿ. ಜೀನ್ಸ್ಗೆಲ್ಲ ತುಂಬಾ ಚೆನ್ನಾಗಿರತ್ತೆ. ಇಲ್ಲ ಪ್ಲಾಜೋ ಪ್ಯಾಂಟ್ ಕೂಡ ಸ್ಟೈಲ್ ಮಾಡ್ಕೋಬಹುದು. ಈ ತರ ಟಾಪ್ಸ್ಗೆ ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಸ್ವಲ್ಪ ಶಾರ್ಟ್ ಕುರ್ತಿ ತರ ಡಿಸೈನ್ ಮಾಡಿದ್ದೀನಿ. ಒಂದು ಲೈಟ್ ಆಗಿ ಫ್ರಿಲ್ಸ್ ನ ಅಟ್ಯಾಚ್ ಮಾಡಿದ್ದೀನಿ ಅಷ್ಟೇ. ತುಂಬಾ ಈಸಿ ಇರತ್ತೆ. ಸೊ ಇದಕ್ಕೆ ನಾನು ಜಸ್ಟ್ 2 ಮೀಟರ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಫ್ಯಾಬ್ರಿಕ್ ಇದೆ ಫ್ಯಾಬ್ರಿಕ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಕಾಟನ್ ಫ್ಯಾಬ್ರಿಕ್ಸ್ ಡಿಫ್ರೆಂಟ್ ಟೈಪ್ ಆಫ್ ಫ್ಯಾಬ್ರಿಕ್ಸ್ ಎಲ್ಲ ಸಿಗುತ್ತೆ. ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ಇಲ್ಲಿ ನಾನು ಅಕೋಬಾ ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ. ಇದು ಈ ತರ ಕಂಪ್ಲೀಟ್ ಆಗಿ ಓಪನ್ ಹೋಲ್ಸ್ ತರ ಇದೆ ಡಿಸೈನ್ ಎಲ್ಲಾನು. ಈ ಡಿಸೈನ್ ಕಾಣಿಸ್ತಿಲ್ಲ, ಬಟ್ ಲುಕ್ ವೈಸ್ ಅಂತೂ ತುಂಬಾನೇ ಚೆನ್ನಾಗಿದೆ. ಇದನ್ನ ಲಾಂಗ್ ಕುರ್ತಿ ತರ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಇನ್ನೂ ಚೆನ್ನಾಗಿರುತ್ತೆ ಜೀನ್ಸ್ಗೆಲ್ಲಾನು. ಬಟ್ ಈ ಟೈಪ್ ಅಲ್ಲಿ ಟ್ರೈ ಮಾಡೋಣ ಅಂತ ಈ ರೀತಿ ತೋರಿಸ್ತಾ ಇದ್ದೀನಿ. ಅಂಡ್ ಈ ತರ ನೀವು ಅಕೋಬಾ ಫ್ಯಾಬ್ರಿಕ್ ಯೂಸ್ ಮಾಡಿದಾಗ ಇದ್ರ ಒಳಗಡೆ ಆಪೋಸಿಟ್ ಫ್ಯಾಬ್ರಿಕ್ ಇರೋದನ್ನ ಯೂಸ್ ಮಾಡ್ಕೊಂಡು ಲೈನಿಂಗ್ ಆಗಿ ಡಿಸೈನ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಬ್ಲಾಕ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಲೈನಿಂಗ್ ಆಗಿ. ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಇಲ್ಲಿ ನಾನು ಕಂಪ್ಲೀಟ್ ಆಗಿ ಮೀಡಿಯಂ ಸೈಜ್ ತೋರಿಸ್ತಾ ಇರೋದು. ಇಲ್ಲಿ ಶೋಲ್ಡರ್ ಲೆಂತ್ ಬಂದು 6 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಆರ್ಮ್ ಹೋಲ್ ಬಂದು 6.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಸೊ ಇದು ಜಸ್ಟ್ ಏನು ಇಲ್ಲ, ಲೈನಿಂಗ್ ಫ್ಯಾಬ್ರಿಕ್ ತಗೊಂಡು ಅದನ್ನ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಲೆಂತ್ ವಿಡ್ತ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಫ್ಯಾಬ್ರಿಕ್ ಏನಿದೆ ಸೊ ಆ ತರ ನೀವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಇಲ್ಲ ನಿಮ್ ಮೆಜರ್ಮೆಂಟ್ಸ್ಗೆ ಓಲ್ಡ್ ಕುರ್ತೀಸ್ ಈ ತರ ಇದ್ರೆ ಅದನ್ನ ಇದ್ರ ಮೇಲೆ ಇಟ್ಕೊಂಡು ಮಾರ್ಕಿಂಗ್ ಮಾಡ್ಕೊಂಡು ಕೂಡ ಕಟ್ ಮಾಡ್ಕೋಬಹುದು. ಇಲ್ಲಿ ಶೋಲ್ಡರ್ ಲೆಂತ್ 6 ಇಂಚಸ್ಗೆ ಮಾರ್ಕ್ ಮಾಡಿದೆ. ಆರ್ಮ್ ಹೋಲ್ ಬಂದು 6.5 ಇಂಚಸ್ಗೆ ಮಾರ್ಕ್ ಮಾಡಿದ್ದೀನಿ. ನೆಕ್ ಲೆಂತ್ 3.5 ಇಂಚಸ್ ಮಾರ್ಕ್ ಮಾಡಿದ್ದೀನಿ. 3 ಇಂಚಸ್ ಕೂಡ ಇಟ್ಕೋಬಹುದು ಸ್ವಲ್ಪ ನಿಮ್ಗೆ ಬಿಟ್ಟು ಜಾಸ್ತಿ ಅನ್ಸಿದ್ರೆ. ಅಂಡ್ ಡೀಪ್ ನಿಮ್ ಇಷ್ಟ. ನಾನು 5 ಇಲ್ಲ 5.5 ಈ ರೀತಿ ಇಟ್ಟಿದ್ದೀನಿ ಫ್ರಂಟ್ ಸೈಡ್. ಅಂಡ್ ಇಲ್ಲಿ ವೇಸ್ಟ್ ಪಾರ್ಟ್ ಬಂದು 11.5 ಈ ರೀತಿ ಇದ್ರೆ ಆಗತ್ತೆ. ಇದು ಕಂಪ್ಲೀಟ್ ಆಗಿ ಮೀಡಿಯಂ ಸೈಜು ಅಂಡ್ ಸ್ಮಾಲ್ ಸೈಜ್ ಅವರಿಗೆ ಕರೆಕ್ಟ್ ಆಗಿ ಆಗತ್ತೆ. ಸ್ವಲ್ಪ ನಿಮ್ಗೆ ಲಾರ್ಜ್ ಎಕ್ಸೆಲ್ ಈ ತರ ಸ್ವಲ್ಪ ದೊಡ್ಡ ಸೈಜ್ ಬೇಕು ಅಂದ್ರೆ ನಿಮ್ ಸೈಜ್ಗೆ ಕರೆಕ್ಟ್ ಆಗಿ ಇಟ್ಕೊಂಡು ನೀವು ನಿಮ್ಮ ಹತ್ರ ಇರೋ ಓಲ್ಡ್ ಮೆಜರ್ಮೆಂಟ್ ಟಾಪ್ಸ್ ಇರತ್ತಲ್ಲ ಅದನ್ನ ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಮಾರ್ಕಿಂಗ್ ಮಾಡ್ಕೊಂಡು ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಜಸ್ಟ್ ಏನು ಇಲ್ಲ, ಈ ರೀತಿ ಮಾರ್ಕ್ ಮಾಡ್ಕೊಂಡು ಈ ಹಾರ್ಮ್ ಶೇಪ್ ಕಡೆ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡಿದ್ದೀನಿ. ಕಟ್ ಮಾಡ್ಕೊಂಡು ಎರಡು ಪೀಸಸ್ ಸಪರೇಟ್ ಮಾಡ್ಕೊಂಡಿದ್ದೀನಿ. ಸೊ ಫ್ರಂಟ್ ಪಾರ್ಟ್ ಆಲ್ರೆಡಿ ನಾನೆಲ್ಲ ಮಾರ್ಕ್ ಮಾಡಿದ್ದೀನಲ್ಲ. ಬ್ಯಾಕ್ ಪಾರ್ಟ್ ನೆಕ್ ಲೆಂತ್ ಸೇಮ್ ಬರುತ್ತೆ. 3.5 ಇಂಚಸ್ ಮಾರ್ಕ್ ಮಾಡಿದ್ದೀನಿ. ಅಂಡ್ ಡೀಪ್ ನಾರ್ಮಲ್ ಆಗಿ ಇಟ್ಟಿದ್ದೀನಿ 2.5 3 ಇಂಚಸ್ ಈ ರೀತಿ. ಸೊ ಅಷ್ಟೊಂದು ಡೀಪ್ ಏನು ಬೇಕಾಗಿಲ್ಲ ಈ ತರ ಟಾಪ್ಸ್ಗೆ. ಸ್ವಲ್ಪ ರೆಡಿಮೇಡ್ ತರನೇ ಇರತ್ತೆ ಅಂತ ಒಂದು 3 ಇಂಚಸ್ ಈ ರೀತಿ ಇಟ್ಟಿದ್ದೀನಿ. ಅಂಡ್ ಫ್ರಂಟ್ ಸೈಡ್ ಬ್ಯಾಕ್ ಸೈಡ್ ಏನಿದೆ ನೆಕ್ ಪ್ಯಾಡ್ಸ್ ಎಲ್ಲ ನೀಟಾಗಿ ಕಟ್ ಮಾಡಿದ್ದೀನಿ. ಹಾಗೆ ಫ್ರಂಟ್ ಸೈಡ್ ಒಂದು 1/2 ಇಂಚು ಆರ್ಮ್ ಶೇಪ್ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಗತ್ತೆ. ತುಂಬಾ ಸಿಂಪಲ್ ಇರತ್ತೆ. ಒಂದ್ ಟ್ರೈ ಮಾಡಿ ನೋಡಿ. ಬಾಡಿ ಪಾರ್ಟ್ ಕಟ್ ಮಾಡ್ಕೊಂಡ್ರೆ ರಿಮೈನಿಂಗ್ ಬಾಟಮ್ ಪಾರ್ಟ್ ತುಂಬಾನೇ ಈಸಿ ಇರತ್ತೆ. ಸೊ ಇವಾಗ ರಿಮೈನಿಂಗ್ ಮೇನ್ ಫ್ಯಾಬ್ರಿಕ್ ಇರತ್ತಲ್ವಾ ಅದನ್ನ ಇದ್ರ ಮೇಲೆ ಇಟ್ಕೊಂಡು ನೀಟಾಗಿ ಲೈನಿಂಗ್ ಯಾವ ರೀತಿ ಕಟ್ ಮಾಡಿರ್ತೀವಿ ಸೊ ಅದೇ ತರ ಇಟ್ಕೊಂಡು ಸ್ವಲ್ಪ ಒಂದು 1/2 ಇಂಚು ಲೈಟ್ ಆಗಿ ಮಾರ್ಜಿನ್ ಬಿಟ್ಕೊಂಡು ನೀವು ಕಟ್ ಮಾಡ್ಕೋಬೇಕು. ಸೇಮ್ ಅದೇ ತರಾನೇ ನೋಡಿ ನಾನು ಕಟ್ ಮಾಡಿದ್ದೀನಿ. ಕಟ್ ಮಾಡ್ಕೊಂಡು ಎರಡೂನು ಬ್ಯಾಕ್ ಸೈಡ್ ಫ್ರಂಟ್ ಸೈಡ್ ಎರಡೂನು ನೀಟಾಗಿ ಲೈನಿಂಗ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೊಂಡು ನೆಕ್ ಪಾರ್ಟ್ ಎಲ್ಲ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಓನ್ಲಿ ನೆಕ್ ಪಾರ್ಟ್ ಮಾತ್ರ. ಸೊ ಅದು ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಅದನ್ನ ನೀಟಾಗಿ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಲೈನಿಂಗ್ ಅಟ್ಯಾಚ್ ಆಗೋ ತರ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ನಾನು ಸ್ಟಿಚ್ ಮಾಡಿದ್ದೀನಿ. ನಾನು ಫಸ್ಟ್ ಅಲ್ಲಿ ಹೇಳ್ದೆ ಅಲ್ವಾ, ಇದು ಒಳಗಡೆ ಫ್ಯಾಬ್ರಿಕ್ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಫ್ಯಾಬ್ರಿಕ್ಸ್ ಅಟ್ಯಾಚ್ ಮಾಡ್ಕೊಂಡ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ. ಇನ್ನು ವೈಟ್ ಕಲರ್ ಈ ತರ ಬೇರೆ ತರ ಆಪೋಸಿಟ್ ಇರೋ ಕಲರ್ಸ್ ಚೂಸ್ ಮಾಡ್ಕೊಂಡು ಲೈನಿಂಗ್ ಆಗಿ ಯೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಇಲ್ಲಿ ನಾನು ಫ್ರಂಟ್ ಸೈಡ್ ಗೆ ಟಕ್ಸ್ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ. ಮಾರ್ಕಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಜಸ್ಟ್ ಏನು ಇಲ್ಲ 3.2 3.3 ಈ ತರ ಮಾರ್ಕಿಂಗ್ ಮಾಡ್ಕೊಂಡು ಈ ರೀತಿ ಟಕ್ ಲೆಂತ್ ಒಂದು 4 ಇಂಚಸ್ 3.5 ಈ ರೀತಿ ನೋಡ್ಕೊಂಡು ನೀವು ಮಾರ್ಕ್ ಮಾಡ್ಕೊಂಡು ಅಂದಾಜ್ ಮೇಲೆ ಈ ರೀತಿ ಒಂದು 1/2 ಇಂಚ್ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಇದು ಸ್ವಲ್ಪ ಫ್ರಂಟ್ ಸೈಡ್ ಸ್ವಲ್ಪ ನಮ್ಗೆ ಚೆಸ್ಟ್ ಪಾರ್ಟ್ ಹತ್ರ ಅಗ್ಲ ಬರ್ಬೇಕಲ್ವಾ, ಕಂಫರ್ಟ್ ಇರುತ್ತೆ ವೇರ್ ಮಾಡೋದಕ್ಕೆ. ಅದನ್ನ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಸ್ಲೀವ್ಸ್ ಫ್ಯಾಬ್ರಿಕ್ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. ಸೊ ಲೆಂತ್ ವಿಡ್ತ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಇಲ್ಲಿ ನಾನು ಸ್ಲೀವ್ ಶೇಪ್ ತೆಗೆದಕ್ಕೆ 2.5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಬಿಟ್ಟು ಈ ರೀತಿ ಸ್ಲೀವ್ ಶೇಪ್ ಏನಿದೆ
ಅದನ್ನ ತೆಗ್ದಿದ್ದೀನಿ. ಈ ಕಡೆ ಒಂದು 7.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಜಸ್ಟ್ ಏನು ಇಲ್ಲ, ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ರಿಮೂವ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಂಡು ಇಲ್ಲಿಗೆ ಕಂಪ್ಲೀಟ್ ಆಗಿ ಸ್ಲೀವ್ ಏನಿದೆ ಅದು ರೆಡಿ ಆಗುತ್ತೆ. ಈ ಫ್ಯಾಬ್ರಿಕ್ ಎಲ್ಲ ನೀಟಾಗಿ ಕಟ್ ಮಾಡ್ಕೊಂಡ್ರೆ ಜಸ್ಟ್ ಈ ಕಡೆ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇದಕ್ಕೇನು ಲೈನಿಂಗ್ ಏನು ಬೇಕಾಗಿಲ್ಲ ಸ್ಲೀವ್ಸ್ಗೆ. ಅದೇ ತರ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ. ಜಸ್ಟ್ ನಾರ್ಮಲ್ ಆಗಿ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲ ನಿಮ್ಗೆ ಈ ತರ ಸ್ಲೀವ್ ಇಷ್ಟ ಆಗಿಲ್ಲ ಅಂದ್ರೆ 3/4 ಸ್ಲೀವ್ ಇಲ್ಲ ಫುಲ್ ಸ್ಲೀವ್ ಇಲ್ಲ ಸ್ಲೀವ್ಲೆಸ್ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು, ಚೆನ್ನಾಗಿರತ್ತೆ. ಈ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಈ ಹಾರ್ಮ್ ಶೇಪ್ ಕಡೆ ಸ್ಲೀವ್ಸ್ಗೆ ಇದಕ್ಕೆ ಒಂದು ಪಟ್ಟಿ ಏನಾದ್ರು ಅಟ್ಯಾಚ್ ಮಾಡ್ಕೊಂಡ್ರೆ ಸ್ಲೀವ್ಲೆಸ್ ಕೂಡ ಆಗತ್ತೆ. ಸ್ಲೀವ್ಸ್ ಎಲ್ಲ ರೆಡಿ ಆದ್ಮೇಲೆ ಸ್ಲೀವ್ಸ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಬಾಡಿ ಪಾರ್ಟ್ಗೆ ಶೋಲ್ಡರ್ ಪಾರ್ಟ್ ಅಟ್ಯಾಚ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಬಾಡಿ ಪಾರ್ಟ್ ಏನಿದೆ ಅದು ರೆಡಿ ಆಗತ್ತೆ. ಸೊ ರಿಮೈನಿಂಗ್ ಫ್ಯಾಬ್ರಿಕ್ ಮಿಕ್ಕಿರತ್ತಲ್ಲ, ಈ ಅಕೋಬಾ ಫ್ಯಾಬ್ರಿಕ್ ಏನಿದೆ ಮೇನ್ ಫ್ಯಾಬ್ರಿಕ್ ಅದನ್ನ ನೀಟಾಗಿ ಲೆಂತ್ ವಿಡ್ತ್ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ನೀಟಾಗಿ ಕಟ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ಗೆ ಫ್ರಂಟ್ ಪಾರ್ಟ್ಗೆ ಸೊ ಕಂಪ್ಲೀಟ್ ರಿಮೈನಿಂಗ್ ಫ್ಯಾಬ್ರಿಕ್ ಎಲ್ಲ ಯೂಸ್ ಮಾಡ್ಕೋಬೇಕು ಎಷ್ಟಿದೆಯೋ ಅಷ್ಟು. ಇದು ಲೆಂತ್ ನಾನೊಂದು 20 ಇಂಚಸ್ ತಗೊಂಡಿದ್ದೀನಿ. ಯಾಕಂದ್ರೆ ಶಾರ್ಟ್ ಕುರ್ತಿ ಅಂತ ಹೇಳ್ದೆ ಅಲ್ವಾ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀವು ಕಟ್ ಮಾಡ್ಕೋಬಹುದು. ಈ ರೀತಿ 2 ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಜಸ್ಟ್ ಒಂದು ಈ ಕಡೆ ಏನಿದೆ ಬಾಟಮ್ ಸೈಡ್ ಅಲ್ಲಿ ಕಾರ್ನರ್ ಅಲ್ಲಿ ನೀಟಾಗಿ ಈ ರೀತಿ ಲೂಸ್ ಸ್ಟಿಚಸ್ ಹಾಕೋಬೇಕು. ಲೂಸ್ ಸ್ಟಿಚಸ್ ಮಾಡ್ಕೊಂಡು ಈ ರೀತಿ 2 ಸ್ಟಿಚಸ್ ಇರತ್ತೆ ಬ್ಯಾಕ್ ಸೈಡ್ ಫ್ರಂಟ್ ಸೈಡ್. ಒಂದು ಸ್ಟಿಚಸ್ ಈ ರೀತಿ ಎಳ್ಕೊಂಡ್ರೆ ಒಂದು ಸ್ಟಿಚಸ್ ಸಾರಿ ಒಂದು ದಾರ ಏನಿದೆ ಅದನ್ನ ಈ ರೀತಿ ಎಳ್ಕೊಂಡ್ರೆ ಕಂಪ್ಲೀಟ್ ಆಗಿ ಈ ತರ ಪ್ಲೀಟ್ಸ್ ತರ ಬರುತ್ತೆ, ಗ್ಯಾದರಿಂಗ್ ಪ್ಲೀಟ್ಸ್ ತರ. ಇಲ್ಲ ನಿಮ್ಗೆ ಇದು ಬಂದಿಲ್ಲ ಅಂದ್ರೆ ಪ್ಲೀಟ್ಸ್ ತರ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಬಟ್ ಇದು ಈಸಿ ಅಂತ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ. ಸ್ಟಿಚಿಂಗ್ ಮಾಡ್ಕೊಂಡು ಲೂಸ್ ಆಗಿ ಈ ತರ ಎಳ್ಕೊಂಡ್ರೆ ಈಸಿ ಇರತ್ತೆ ಅಂಡ್ ಬೇಗ ಕೂಡ ಆಗತ್ತೆ. ಅದಕ್ಕೆ ಈ ರೀತಿ ತೋರಿಸಿದೀನಿ. ಜಸ್ಟ್ ಏನು ಇಲ್ಲ, ಈ ರೀತಿ ಕಂಪ್ಲೀಟ್ ಆಗಿ ನಾನು ಏನ್ ಸೈಡ್ ಫಿಟ್ಟಿಂಗ್ ಮಾಡಿದ್ದೀನಿ ಅಲ್ಲಿಗೆ ಕರೆಕ್ಟ್ ಆಗಿ ಬರೋ ತರ ನೀವು ಈ ಪ್ಲೀಟ್ಸ್ ಏನಿದೆ ಅದನ್ನ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲ ನೀವು ಪ್ಲೀಟ್ಸ್ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಅದು ಅಡ್ಜಸ್ಟ್ ಆಗಲ್ಲ. ಆ ಕಡೆ ಈ ಕಡೆ ಮತ್ತೆ ಪ್ಲೀಟ್ಸ್ ಎಲ್ಲ ರಿಮೂವ್ ಮಾಡ್ಕೊಂಡು ಸ್ವಲ್ಪ ಟೈಮು ವೇಸ್ಟ್ ಆಗತ್ತೆ. ನೀವು ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಲೂಸ್ ಸ್ಟಿಚಸ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀವು ಪ್ಲೀಟ್ಸ್ ಅಡ್ಜಸ್ಟ್ ಮಾಡ್ಕೋಬಹುದು. ಅದಕ್ಕೆ ನಾನು ಈ ರೀತಿ ತೋರಿಸಿದೀನಿ. ಎರಡು ಪಾರ್ಟ್ಸ್ನು ಇದೇ ತರ ನೀವು ಸ್ಟಿಚ್ ಮಾಡ್ಕೊಂಡು ಈ ಪ್ಲೀಟ್ಸ್ ಏನಿದೆ ಅದನ್ನ ಗ್ಯಾದರಿಂಗ್ ಪ್ಲೀಟ್ಸ್ ತರ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಗತ್ತೆ. ಸೊ ನಾನು ಇದೇ ಪೀಸ್ ಅಲ್ಲಿ ಸ್ವಲ್ಪ ಫ್ಯಾಬ್ರಿಕ್ ಮಿಕ್ಕಿತ್ತು, ಅದನ್ನ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ತರ ಸೇಮ್ ಅದೇ ತರನೇ ಲೂಸ್ ಸ್ಟಿಚಸ್ ಹಾಕೊಂಡು ಫ್ರಿಲ್ಸ್ ತರ ಮಾಡ್ಕೊಂಡಿದ್ದೀನಿ. ಅದನ್ನ ನೀಟಾಗಿ ಈ ರೀತಿ ಒಂದು 2 ಇಂಚಸ್ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಲೆಂತ್ ತಗೊಂಡು ಸೊ ಫ್ರಿಲ್ಸ್ ಏನಿದೆ ಅದನ್ನ ಅಟ್ಯಾಚ್ ಮಾಡಿದ್ದೀನಿ. ಲುಕ್ ವೈಸ್ ಇನ್ನೂ ಚೆನ್ನಾಗಿರತ್ತೆ ಅಂತ. ಅದು ಆಪ್ಷನಲ್, ಬೇಕು ಅಂದ್ರೆ ಅಟ್ಯಾಚ್ ಮಾಡ್ಕೋಬಹುದು. ಫ್ಯಾಬ್ರಿಕ್ ವೇಸ್ಟ್ ಆಗಬಾರ್ದು ಅಂತ ನಾನು ಈ ರೀತಿ ಡಿಸೈನ್ ಮಾಡಿದ್ದೀನಿ ಅಷ್ಟೇ. ಸೊ ಕಂಪ್ಲೀಟ್ ಆಗಿ ಈ ಪೀಸಸ್ ಏನಿದೆ ಇದು ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಈ ಫ್ರಿಲ್ಸ್ ಪಾರ್ಟ್ ಎರಡು ಸೈಡ್ ಅಲ್ಲೂ ಗ್ಯಾದರಿಂಗ್ ಸಾರಿ ನೇರ ಕಟ್ ಅಂತ ಹೇಳ್ದೆ ಅಲ್ವಾ, ಸ್ಲಿಟ್ ಪಾರ್ಟ್ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಮತ್ತೆ ಈ ಬಾಟಮ್ ಪಾರ್ಟ್ ಏನಿದೆ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡಿದಾದ್ಮೇಲೆ ನೀಟಾಗಿ ಸೈಡ್ ಫಿಟ್ಟಿಂಗ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಆಗಿ ಕುರ್ತಿ ಏನಿದೆ ಅದು ರೆಡಿ ಆಗುತ್ತೆ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.